ಪರೀಕ್ಷಾ ಕೇಂದ್ರಗಳಿಗೆ ಅಧಿಕಾರಿಗಳ ಭೇಟಿ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ವಿವಿಧ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಪುಷ್ಪ ಹಾಗೂ ಸಿಹಿ ವಿತರಿಸಿ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಮಾತನಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆ ಬರೀತಾ ಇರುವ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ತಿಳಿಸಿ, ಪ್ರೀತಿಯ ವಿದ್ಯಾರ್ಥಿಗಳೇ, ಧೈರ್ಯ ಹಾಗೂ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿ. ನಿಮ್ಮ ಕಠಿಣ ಪರಿಶ್ರಮ ಹಾಗೂ ಸಿದ್ಧತೆ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಗೆಲುವು ನಿಮ್ಮದಾಗಲಿ ಅಂತ ಪ್ರೋತ್ಸಾಹಿಸಿದರು. ಹೆತ್ತ ತಂದೆ ತಾಯಿ, ಗುರುಗಳು ಹಾಗೂ ಸಮಾಜದ ಋಣವನ್ನ ತೀರಿಸುವಂತೆ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕೆಳದಿ ಮಠ, ಗಾಯತ್ರಿ ಸಜ್ಜನ, ತಿಮ್ಮಾರೆಡ್ಡಿ, ಫಾದರ್ ಜಾರ್ಜ್, ಮೋನಿಸ್ ಸೇರಿ ಶಿಕ್ಷಕ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಆ ಕಡೆ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಬರಬೇಕಿಲ್ಲಿ. ಪರೀಕ್ಷೆಗೆ ನೀವು ಬೇರೆ ಬೇರೆ ಶಾಲೆಗಳಿಂದ ಬಂದಿರಿ. ಎಲ್ಲಾ ವಿದ್ಯಾರ್ಥಿಗಳು ಲೈನ್ ಮಾಡಿ ನಿಂತು ಬಾಯಿಸು. ಓಕೆ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಓಕೆ, ಎಲ್ಲರೂ ಕೂಡ ಏನಂದ್ರೆ ಈ ಪರೀಕ್ಷಾ ಕಾರ್ಯ ಯಶಸ್ವಿ ಆಗಲಿ ಅಂತೇಳಿ ನಾನು ಎಲ್ಲರಿಗೂ ಶುಭವನ್ನು ಕೋರ್ತಾ, ಇಲ್ಲಿ ಈ ಪರೀಕ್ಷಾ ಕೇಂದ್ರಕ್ಕೆ ನಾನು ವಿಶೇಷವಾಗಿ ಭೇಟಿ ಮಾಡಿದ್ದು ಉದ್ದೇಶ ಏನು ಅಂತೇಳಂದರೆ, ನಿನ್ನೆ ದಿವಸ ಅಕಾಲಿಕ ಮಳೆಯಿಂದಾಗಿ ಆಲೆಕಲ್ಲು ಮಳೆ ಆಗಿದೆ. ಭಾಳಷ್ಟು ಗಾತ್ರದ ಆಲೆಕಲ್ಲುಗಳು ಬಿದ್ದಿದ್ದರಿಂದ ಸ್ವಲ್ಪ ವಿದ್ಯುತ್ತಿನ ವ್ಯತ್ಯಯ ಉಂಟಾಗಿತ್ತು. ಅದು ವಿದ್ಯುತ್ತಿನ ವ್ಯತ್ಯಯವನ್ನು ಎಸ್ಕಾಮ್ದವ್ರಿಗೆ ನಾವು ಕನೆಕ್ಟ್ ಮಾಡಿ ಅವ್ರ ಜೊತೆಗೆ ನಾವು ಸಂಪರ್ಕ ಮಾಡಿ ಈಗ ಅದು ವಿದ್ಯುತ್ ಕನೆಕ್ಷನ್ನು ಈಗ ಆಲ್ರೆಡಿ ನಮಗೆ ಮಾಡಿಕೊಟ್ಟಿದ್ದಾರೆ. ಪರೀಕ್ಷಾ ಕಾರ್ಯ ಭಾಳಷ್ಟು ಉತ್ತಮ ರೀತಿಯಲ್ಲಿ ಇಲ್ಲಿ ನಡೀತಾ ಇದೆ, ವ್ಯವಸ್ಥಿತವಾಗಿ ನಡೀತಾ ಇದೆ. ಹಾಗಾಗಿ ನಮ್ಮ ಈ ತಾಲೂಕಿನಲ್ಲಿ ಸಹಿತ ಒಳ್ಳೆಯ ವಾತಾವರಣ ಇದೆ ಪರೀಕ್ಷೆ ಬರೀಲಿಕ್ಕೆ. ನಾವು ಭಯಮುಕ್ತವಾಗಿ ಪರೀಕ್ಷೆಯನ್ನು ಮಕ್ಕಳು ಮಾಡಬೇಕನ್ನುವಂಥ ಒಂದು ಧ್ಯೇಯ ಈ ವರ್ಷದ ಪರೀಕ್ಷೆಯ ಉದ್ದೇಶ ಆಗಿದೆ. ಅದಕ್ಕಾಗಿ ಆ ಮಕ್ಕಳು ಸಹಿತ ಭಯಭೀತರಾಗಬಾರ್ದು, ಭಯಮುಕ್ತರಾಗಿ ಅವರು ಪರೀಕ್ಷೆಯನ್ನು ಎದುರಿಸಬೇಕು. ಮತ್ತು ಅದೇ ರೀತಿಯಾಗಿ ಆ ಪರೀಕ್ಷಾ ವ್ಯವಸ್ಥೆಗಳನ್ನು ನಮ್ಮೆಲ್ಲ ಕೇಂದ್ರಗಳಲ್ಲಿ 105 ಕೇಂದ್ರಗಳಲ್ಲಿ ವ್ಯವಸ್ಥಿತವಾಗಿ ನಾವು ಮಾಡಿದ್ದೀವಿ. ಮತ್ತಿಲ್ಲಿ ಜಿಲ್ಲೆಯಲ್ಲಿ ವೆಬ್ಕಾಸ್ಟಿಂಗ್ ಕೇಂದ್ರವನ್ನು ಮಾಡಿದ್ದೀವಿ. ಎಲ್ಲ 105 ಪರೀಕ್ಷಾ ಕೇಂದ್ರಗಳ ಪರೀಕ್ಷೆಯ ಕಾರ್ಯವನ್ನು ನಾವು ವೀಕ್ಷಣೆ ಮಾಡಲಿಕ್ಕೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಯಲ್ಲಿ ನಾವು ವೆಬ್ಕಾಸ್ಟಿಂಗ್ ಕೇಂದ್ರವನ್ನು ಮಾಡಿದ್ದೀವಿ. ಅಲ್ಲೇ ಎಲ್ಲ ಪರೀಕ್ಷಾ ಕಾರ್ಯಗಳನ್ನು ನಾವು ವೀಕ್ಷಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಪರೀಕ್ಷೆ ಕಾರ್ಯಕ್ಕೆ ಈ ಸರಿ ಆಗೋದಿಲ್ಲ. ಯಾವುದೇ ವ್ಯತ್ಯಯಗಳು ಆಗದಂತೆ ಸುಗಮವಾಗಿ ಈ ವರ್ಷದ ಪರೀಕ್ಷೆಗಳು ನಡೀತವೆ ಅನ್ನೋದು ಆಶಾಭಾವನೆಯನ್ನು ವ್ಯಕ್ತ ಮಾಡ್ತಾರೆ. 25-26ನೇ ಸಾಲಿನ SSLC ಪರೀಕ್ಷೆಗಳು ಇವತ್ತಿನಿಂದ ಪ್ರಾರಂಭ ಆಗಿದ್ದಾವೆ. ನಮ್ಮ ತಾಲೂಕಿನಲ್ಲಿ ಕಲಘಟಗಿಯಲ್ಲಿ 9 ಪರೀಕ್ಷಾ ಕೇಂದ್ರಗಳನ್ನು ನಾವು ಈಗಾಗಲೇ ಗುರುತಿಸಿದ್ದೇವೆ. ಆ ಎಲ್ಲ 9 ಪರೀಕ್ಷಾ ಕೇಂದ್ರಗಳಲ್ಲಿ ಅಗತ್ಯವಾದ ಮೂಲಭೂತ ಸೌಕರ್ಯಗಳು, ಕುಡಿಯುವ ನೀರು, ಡೆಸ್ಕ್ ವ್ಯವಸ್ಥೆ, ಶೌಚಾಲಯ ಮುಂತಾದ ಎಲ್ಲ ವ್ಯವಸ್ಥೆಗಳನ್ನು ನಾವು ಮುಖ್ಯೋಪಾಧ್ಯಾಯರ ಸಭೆಯಲ್ಲಿ ಮತ್ತು ಅಧೀಕ್ಷಕರ ಸಭೆಯಲ್ಲಿ ನಿರ್ಣಯಿಸಿದಂತೆ ಎಲ್ಲ ಪರೀಕ್ಷಾ ಕಾರ್ಯಗಳು ಸುಗಮವಾಗಿ ನಡೆಯುವಾಗೆ ನಾವು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಮಕ್ಕಳು ಪರೀಕ್ಷಾ ಕೇಂದ್ರಗಳಿಗೆ ಬರುವ ಹಾಗೆ ಯಾವುದೇ ಒಂದು ಅನಾನುಕೂಲತೆ ಆಗದ ಹಾಗೆ ನಾವು ನೋಡ್ಕೊಂಡಿದ್ದೇವೆ. ಇವತ್ತಿನ ದಿನ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಇನ್ ಟೈಮಲ್ಲಿ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಸಪ್ಲೈ ಆಗಿದ್ದಾವೆ. ಅದೇ ರೀತಿಯಾಗಿ ಅಕಾಲಿಕ ಮಳೆಯಿಂದಾಗಿ ಬಮ್ಮಿಗಟ್ಟಿ ಮತ್ತು ಸೆಂಟ್ ಮೇರೀಸ್ ಶಾಲೆ ವಿದ್ಯುತ್ ಸಂಪರ್ಕ ಮಾತ್ರ ತಡ್ರಿ ಒಂದು ಬೋರ್ಡ್ ಬರಂಗ್ ತೆಗಿ.